ಇವಾಗ ಹೇಳು, ನಿಂಗೆ ಇವಾಗ ಇಷ್ಟೊತ್ತು ತಿಂದಿದ್ರಲ್ಲಿ ಏನೇನು ಇಷ್ಟ ಆಯಿತು? ನನಗೆ ಅವರೆಕಾಳು ಪಲಾವ್. ಇಲ್ಲ ಇಲ್ಲ ಹೇಳು, ಪರವಾಗಿಲ್ಲ. ಕಟ್ ಮಾಡ್ಬೋದು, ನಾನು ಹೇಳಲ್ಲ. ಹೇಳು ನೋಡು, ಹೇಳ್ತಾ ಹೇಳಲ್ಲ, ನಿಂಗೆ ಕಟ್ ಮಾಡೋದು ಫಸ್ಟಿಂದ ಮಾಡಿದ್ರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಬೆಳಗ್ಗೆ ಎಲ್ಲೋ ಆಚೆ ಹೋಗಿದ್ರೇನೋ ಕೆಲಸ ಇದೆ ಅಂತೇಳಿ. ಸೊ ಜಸ್ಟ್ ಅವ್ರು ಇವಾಗ ಬಂದರು. ನಾನು ಬೆಳಗ್ಗೆಯಿಂದ ಒಬ್ಬಳೇ ಇದ್ದಿದ್ದರಿಂದ ಮನೇಲಿ ತುಂಬ ಬೋರ್ ಆಗ್ತಾಯಿತ್ತು. ಎಲ್ಲಾದರೂ ಆಚೆ ಕರ್ಕೊಂಡೋಗಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ರೆಡಿಯಾಗಿ ಹೋಗೋಣ ಅಂತ ಹೇಳಿದ್ದಾರೆ. ಹಾಗೆ ನನ್ನ ಫ್ರೆಂಡಿಗೆ ಕೂಡ ಕಾಲ್ ಮಾಡಿದ್ದೀನಿ, ಅವಳು ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಎಲ್ಲಿ ಏನು ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ಪ್ಲ್ಯಾನ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ, ನಾವೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತೇಳಿ ಒಂದು ಚಿಕ್ಕದಾಗಿ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಾವು ರೆಡಿಯಾಗಿ ಹೋಗಿ ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಎಲ್ಲಿ ಹೋಗೋದು ಅಂತೇಳಿ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಫಸ್ಟು ಚಂದ್ರ ಲೇಔಟ್ಗೆ ಹೋಗೋಣ ಅಂತ ಹೇಳಿದೆ, ಏನಾದ್ರು ಚಾಟ್ಸ್ ತಿನ್ಕೊಂಡು ಬರೋಣ ಅಂತೇಳಿ. ನನ್ನ ಹಸ್ಬೆಂಡ್ ಚಂದ್ರ ಲೇಔಟ್ ಬೇಡ, ವಿ ವಿ ಪುರಮ್ಗೆ ಹೋಗೋಣ ಅಂತ ಹೇಳಿದ್ರು. ಮತ್ತು ವಿ ವಿ ಪುರಮ್ಗೆ ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ ಆವಾಗ ಹೇಳಿದ್ರು ಆನ್ ದ ವೇನೇ ಹೋಗ್ತಾ ಇರೋದು, ಹಾಗೆ ಟೆಂಪಲ್ಗೆ ಹೋಗೋಣ ಹೇಗಿದ್ರು, ಈವ್ನಿಂಗ್ ಆಗಿದೆ ಅಂತ ಹೇಳಿದ್ಲು. ಸೊ ಅಲ್ಲಿಂದ ನಾವು ಒಳಗಡೆ ಬಂದು ಎಂಟ್ರಿ ಆಗಿದ ತಕ್ಷಣ ದೇವ್ರನ್ನ ಕೂರಿಸಿದ್ರು. ಬಟ್ ತುಂಬ ಚೆನ್ನಾಗಿತ್ತು, ದೇವರು ನೋಡೋದಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ನನಗೆ ಅಲ್ಲಿಗೆ ಹೋಗಿದ ತಕ್ಷಣ ತುಂಬ ಖುಷಿ ಆಯಿತು ನೋಡಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ವಿಡಿಯೋಸ್ ತೊಗೊತಾ ಇದ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಅಟ್ಲೀಸ್ಟ್ ನಾವು ಮಂತ್ಲಿ ಒನ್ಸ್ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ. ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೂ ತುಂಬ ಕ್ರೌಡ್ ಇರುತ್ತಂತೆ. ಮತ್ತು ಇನ್ನೊಂದು, ನಾವೇನಾದ್ರು ಹರಕೆ ಆ ರೀತಿ ಏನಾದರೂ ಮಾಡಿಕೊಂಡ್ರೆ, ನಮ್ಮ ಲೈಫಲ್ಲಿ ಈ ಥರ ಏನೋ ಒಂದು ಪ್ರಾಬ್ಲಮ್ ಇದೆ, ಇದು ಸಾಲ್ವ್ ಆಗಬೇಕು ಅಂತ ಹೇಳಿ ನಾವು ಹರಕೆ ಮಾಡಿಕೊಂಡ್ರೆ ಅದು ಸಾಲ್ವ್ ಆಗೇ ಆಗುತ್ತಂತೆ ಅಂತೇಳಿ ಹೇಳ್ತಾಯಿದ್ರು. ಮತ್ತು ನಾನು ಈ ಟೆಂಪಲ್ಗೆ ಬಂದಿರೋದು ಇದು ಸೆಕೆಂಡ್ ಟೈಮು. ನಾನು ಮುಂಚೆ ವರ್ಕ್ ಮಾಡ್ತಾಯಿದ್ದೆ, ನಾನು ಆಫೀಸವ್ರ ಜೊತೆ ಫಸ್ಟ್ ಟೈಮ್ ಬಂದಿದ್ದೆ, ಇದು ನನ್ನ ಸೆಕೆಂಡ್ ಟೈಮು. ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು ಅಂತ ಹೇಳಿ. ನನ್ನ ಫ್ರೆಂಡ್ ಯಾವಾಗಲೂ ಬರ್ತಿರ್ತಾಳೆ, ಅವಳು ಪ್ರತಿ ಅಮಾವಾಸ್ಯೆಗೂ ಮಿಸ್ ಮಾಡಿದೆ ಅವಳು ಮತ್ತು ಅವ್ರ ತಾಯಿ ಬರ್ತಾನೆ ಇರ್ತಾರೆ. ನಾವು ಹೋದಾಗ ತುಂಬ ರಶ್ ಇತ್ತು, ತುಂಬ ಕ್ಯೂ ಇತ್ತು. ನಾವು ಮಿನಿಮಮ್ ಅಲ್ಲಿ ಕ್ಯೂ ಅಲ್ಲಿ ಏನಾದರೂ ನಿಂತಿದ್ರೆ ಒಂದು 2 hours ಬೇಕಿತ್ತು ನಾವು ಆಚೆ ಬರೋದಕ್ಕೆ. ಸೊ ಅದಕ್ಕೆ ನನ್ನ ಫ್ರೆಂಡ್ ಬೇಡ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಹೇಳಿದ್ಲು. ಸೊ ಅಲ್ಲಿ ನಾವು ಹೋಗಿ ಒಂದು 100 rupees ಒಂದು ಕೌಂಟರ್ ಇತ್ತು, 50 rupees ಒಂದು ಕೌಂಟರ್ ಇತ್ತು. ಅಲ್ಲೋಗಿ ನಾವು ಟಿಕೆಟ್ನ ತೊಗೊಂಡು ಸೊ ನಾವು ಜಾಯ್ನ್ ಆದ್ವಿ. ಅದಾದಮೇಲೆ ನಾವು ಅಲ್ಲಿ ಟಿಕೆಟ್ ತೊಗೊಂಡು ಹೋದ್ರೂ ನಾವು ಔಟ್ಸೈಡ್ ಬರೋದಕ್ಕೆ ಒಂದು 1/2 hour ಮೇಲಾಯಿತು. ನೀವು ನೋಡ್ತಾ ಇರ್ಬೋದು ಕ್ಯೂನ. ಬಟ್ ತುಂಬ ನಂಗೆ ಗೊತ್ತಿರಲಿಲ್ಲ, ಇಲ್ಲ ತುಂಬ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಬರ್ತಾರಂತೆ ಈ ಟೆಂಪಲ್ಗೆ. ಸೊ ನನ್ನ ಫ್ರೆಂಡ್ ಹೇಳ್ತಾಯಿದ್ಲು ಅವಳು ಲಾಸ್ಟ್ ಟೈಮ್ ಬಂದಿರಬೇಕಾದ್ರೆ ಯಾರೋ ಸೀರಿಯಲ್ಲವರು ಬಂದಿದ್ದರು ಅಂತ ಹೇಳಿ. ಮತ್ತು ಸುದೀಪ್ ಸರ್ ಮಗಳು ಸಹ ಬಂದಿದ್ಲಂತೆ, ಅವಳು ನೋಡಿದ್ಲಂತೆ, ಅದನ್ನು ಹೇಳ್ತಾ ಇದ್ದೆ ನಿಂತ್ಕೊಂಡು. ಅದಾದಮೇಲೆ ನಾವು ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು, ಔಟ್ಸೈಡ್ ಬಂದ್ವಿ. ಆವಾಗ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಕೈಗೆ ದಾರ ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ. ಮತ್ತೆ ನಾವು ಒಳಗಡೆ ಹೋಗಿ ಅಲ್ಲೆಲ್ಲ ಒಳಗಡೆ ಕೌಂಟ್ರಲ್ಲಿ ಕಟ್ತಾ ಇದ್ರಂತೆ, ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅದಾದಮೇಲೆ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಟೆಂಪಲ್ಗೆ ಹೋದ್ಮೇಲೆ ಪ್ರಸಾದ ಸಿಗೋದು ಅದೃಷ್ಟ ಅಂತಾರಲ್ವ, ಸೊ ನಮಗೆ ಪ್ರಸಾದ ಸಿಕ್ತು. ಅಲ್ಲಿಂದ ನಾವು ವಿ ವಿ ಪುರಮ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ತ್ರಿಬಲ್ ರೈಡಿಂಗ್ ಹೆಲ್ಮೆಟ್ ಸಹ ತಂದಿರಲಿಲ್ಲ. ಸೊ ಯಾರು ಈ ಥರ ಮಾತ್ರ ಹೋಗಬೇಡಿ. ಸೊ ನಾವು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ನಾವು ವಿ ವಿ ಪುರಮಿಗೆ ಬಂದಿದ್ದೀವಿ. ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತೇಳಿ. ಸೊ ಮೈಕ್ ತಂದಿಲ್ಲ, ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ನನ್ನ ಹಸ್ಬೆಂಡ್ ಅಲ್ಲಿ ಬೈಕ್ನ ಪಾರ್ಕ್ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ನಾವೇನೇನು ತಿಂತೀವಿ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ನಾವು ಹೋಗಿದ್ದು ಸಂಡೇ. ಸೊ ಸಂಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಅಷ್ಟೇನು ಕ್ರೌಡ್ ಇರಲಿಲ್ಲ. ಬಟ್ ನಮಗೆ ಎಲ್ಲೋಗೋದು ಏನು ಅಂತ ಪ್ಲ್ಯಾನ್ ಇರಲಿಲ್ಲ ಅಲ್ವಾ. ನಾವು 2 wheeler ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು ಸೊ ತ್ರಿಬಲ್ ರೈಡಿಂಗು ಮತ್ತು ವಿತೌಟ್ ಹೆಲ್ಮೆಟು. ಸೊ ನೀವು ಆ ರೀತಿ ಯಾರೂ ಹೋಗಬೇಡಿ, ನಾವು ಹೋಗಬಾರ್ದಿತ್ತು. ಅದಾದಮೇಲೆ ನೆಕ್ಸ್ಟು ಏನಾದ್ರು ಟ್ರೈ ಮಾಡೋಣ ಅಂತೇಳಿ ಬಂದ್ವಿ. ನಾನು ಯಾವಾಗ ವಿ ವಿ ಪುರಮಿಗೆ ಬಂದ್ರೂ ಜಸ್ಟ್ ನಾನು ಏನೇನು ಟ್ರೈ ಮಾಡ್ತೀನಿ ಅದನ್ನು ಮಾತ್ರ ಟ್ರೈ ಮಾಡ್ತೀನಿ. ಸೊ ನಾವು ಫಸ್ಟು ಟ್ರೈ ಮಾಡಿದ್ದು ಬಂದು ಪೊಟೆಟೊ ಟ್ವಿಸ್ಟರ್. ನನ್ನ ಹಸ್ಬೆಂಡು ಪೊಟೆಟೊ ಟ್ವಿಸ್ಟರ್ ತೊಗೊಳ್ಳೋಣ ಅಂತ ಹೇಳಿದ್ರು. ಸೊ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ನಾನು ಬೇರೆ ಕಡೆ ಟ್ರೈ ಮಾಡಿದ್ದೆ, ಬಟ್ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಬಟ್ ವಿ ವಿ ಪುರಮಲ್ಲಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅದಾದಮೇಲೆ ನಾವು ಪನ್ನೀರ್ ಟಿಕ್ಕಾ ತೊಗೊಳ್ಳೋಣ ಅಂತೇಳಿ ಹೋದ್ವಿ, ಅದು ಚೆನ್ನಾಗಿತ್ತು ಟೇಸ್ಟು.
ಸೊ ಅದನ್ನು ಟ್ರೈ ಮಾಡಿ ನೆಕ್ಸ್ಟು ಏನು ತೊಗೊಳ್ಳೋಣ ಅಂತ ಹೋಗಬೇಕಾದ್ರೆ ತಾಟ್ನಿಂಗ್ ಸಿಕ್ತು. ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ತಾಟ್ನಿಂಗ್ ಅಂತೇಳಿ. ಸೊ ಅದನ್ನು ಪ್ಲೇಟ್ ತೊಗೊಂಡ್ವಿ. ಅದಾದಮೇಲೆ ನನ್ನ ಫೋನು ಮತ್ತು ನನ್ನ ಹಸ್ಬೆಂಡ್ ಫೋನ್ ಇಬ್ಬರದ್ದು ಚಾರ್ಜ್ ಖಾಲಿ ಆಗೋಯಿತು. ಫೋನ್ ಸ್ವಿಚ್ ಆಫ್ ಆಗೋಯಿತು. ಕೆಲವೊಂದೊಂದು ಐಟಮ್ ನನಗೆ ಇಷ್ಟ ಆಗಿಲ್ಲ. ಸೊ ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಏನೇನು ಟ್ರೈ ಮಾಡಿದೆ ಅಂತ ಹೇಳಿ. ಇಲ್ಲಿ ಇವಾಗ ಹೇಳೋ, ನಿಂಗೆ ಇವಾಗ ಇಷ್ಟೊತ್ತು ತಿಂದಿದ್ರಲ್ಲಿ ಏನೇನು ಇಷ್ಟ ಆಯಿತು? ನನಗೆ ಅವರೆಕಾಳು ಪಲಾವ್. ಇಲ್ಲ ಇಲ್ಲ ಹೇಳು, ಪರವಾಗಿಲ್ಲ. ಕಟ್ ಮಾಡ್ಬೋದು, ನಾನು ಹೇಳಲ್ಲ. ಹೇಳು ನೋಡ, ನಾನು ಹೇಳಲ್ಲ, ನೀನು ಕಟ್ ಮಾಡೋದು ಫಸ್ಟಿಂದ ಮಾಡಿದ್ರೆ ಹೇಳು ಇವಾಗ ಹೇಳು, ಅದನ್ನು ಕಟ್ ಮಾಡ್ತೀನಿ. ಹಂಗೆ ಕಟ್ ಮಾಡ್ಬಿಟ್ಟು ಹಾಕ್ತೀನಿ, ಎಡಿಟ್ ಮಾಡ್ತೀನಿ. ಹೇಳು ನಿಂಗೆ ಏನೇನು ಇಷ್ಟ ಆಯಿತು? ಅವರೆಕಾಳು ದೋಸೆ ಇಷ್ಟ. ಹಾಂ, ಆಮೇಲೆ ನಂಗೆ ಗೊತ್ತಿಲ್ಲ ಏನೇನಿದೆ ಅಲ್ಲಿ ತಿನ್ವಲ್ಲ ಪನ್ನೀರು. ಅದನ್ನು ಅಷ್ಟೇ ಕಟ್ ಮಾಡಿ ಫಸ್ಟಿಂದ ಮಾಡಿದ್ರೆ ನನ್ನ ಹಸ್ಬೆಂಡ್ ಇಲ್ಲಿ ಸೋಡಾ ಕುಡಿತಿದ್ದಾರೆ ಒಬ್ಬರೇ. ಸೊ ನಾವು ತೊಗೊಂಡಿದ್ದೆಲ್ಲ ಮುಗೀತು. ನಾವಿಲ್ಲಿ ಟ್ರೈ ಮಾಡಿದ್ದು ಬಂದು ಫಸ್ಟ್ ಬಂದು ಪೊಟೆಟೊ ಮಿಕ್ಸ್ಚರು, ಅದಾದಮೇಲೆ ಪನ್ನೀರ್ ಟಿಕ್ಕ, ಅದಾದಮೇಲೆ ಒಂದು ಮ್ಯಾಂಗೋ ಮತ್ತು ಮ್ಯಾಂಗೋ ಕಾರ್ನ್ ಮಿಕ್ಸ್ ಮಸಾಲ ಅದೊಂದು ಟ್ರೈ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಅದಾದಮೇಲೆ ಅವರೆಕಾಳು ದೋಸೆ ಮತ್ತು ಇನ್ನೇನು ತವಾ ಪಲಾವು. ನಮಗೆ ಇಷ್ಟರಲ್ಲಿ ಇಷ್ಟ ಆಗ್ತಿರೋದು ಅಂದರೆ ತವಾ ಪಲಾವ್. ನಂಗೆ ಅಷ್ಟು ಇಷ್ಟ ಆಗಿಲ್ಲ. ದಬೇಲಿ ಒಂದು ತಿಂದ್ರು, ದಬೇಲಿ ಒಂದು ತೊಗೊಂಡ್ವಿ, ಲಾಸ್ಟಲ್ಲಿ ಒಂದು ಸೋಡಾ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.